ಹೊಸ ವರ್ಷಕ್ಕೆ ಸ್ಪೆಷಲಿ ಗೈಡ್ಲೈನ್ಸ್ ಏನಿದೆ ಅದು ಹೋದ ಪ್ರತಿ ವರ್ಷ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ನಾವು ಈ ಸರಿ ಕೂಡ ಗೈಡ್ಲೈನ್ಸ್ ಕೊಟ್ಟಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ 3 ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಏನೇ ಪ್ರೋಗ್ರಾಮ್ ಇದ್ದರೆ ನಮ್ಮ ಪೊಲೀಸ್ಗೆ ತಿಳಿಸ್ಬಿಟ್ಟು ಆ ಥರ ಪ್ರೋಗ್ರಾಮ್ ಮಾಡಿಸ್ಬೇಕು. ಯಾವುದು ಪರ್ಮಿಷನ್ ಇಲ್ಲ, ಯಾವುದು ಪ್ರೋಗ್ರಾಮ್ಗೆ ಅವಕಾಶ ಇಲ್ಲ. ಔಟ್ಡೋರಲ್ಲಿ 10 ಗಂಟೆ ನಂತರ ಯಾವುದು ಸ್ಪೀಕರ್ಸ್ಗೆ ಅವಕಾಶ ಇಲ್ಲ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ. ಸೊ ಔಟ್ಡೋರ್ಗೆ ನಾವು ಯಾವುದು ಪ್ರೋಗ್ರಾಮ್ಗೆ ಅವಕಾಶ ಕೊಡ್ತಾ ಇಲ್ಲ. ಇದೇ ರೀತಿ DJ ಸಿಸ್ಟಮ್ಸಲ್ಲಿ ಬೇರೆ ಅವರಿಗೆ ತೊಂದರೆ ಆಗಬಾರದು ಅಂತ ಯಾವುದು ಇರಬಾರದು. ಇದೇ ರೀತಿ ರೋಡ್ ಮೇಲೆ ಯಾರು ಹೋಗ್ತಾರೆ ಅವರು ಟ್ರಾಫಿಕ್ ನಿಯಮ ಪಾಲನೆ ಮಾಡಿ, ಸ್ಪೆಷಲಿ ಡ್ರಂಕ್ ಆ್ಯಂಡ್ ಡ್ರೈವ್ ಬಗ್ಗೆ ಯಾವುದಕ್ಕೆ ನಾವು ಅವಕಾಶ ಕೊಡ್ತಾ ಇಲ್ಲ. ಸ್ಪೆಷಲ್ ಡ್ರೈವ್ ಕೂಡ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ನಾವು ಚೆಕ್ ಪೋಸ್ಟ್ ಕೂಡ ಮಾಡಿಸಿದ್ದೀವಿ. ನಮ್ಮ ಡಿಪಾರ್ಟ್ಮೆಂಟ್ ಬಿಟ್ಟು ಬೇರೆ ಡಿಪಾರ್ಟ್ಮೆಂಟ್ ಇರ್ತಾರೆ, ಎಕ್ಸೈಸ್ ಅವರು ಇರ್ತಾರೆ, ಫೈರ್ ಅವರು ಇರ್ತಾರೆ, ಅವ್ರದ್ದು ಗೈಡ್ಲೈನ್ಸ್ ಏನಿದೆ ಎಲ್ಲ ಪಾಲನೆ ಮಾಡಿಸ್ಬೇಕು ಅಂತ ನಮ್ಮ ನಿರ್ದೇಶನ ಇದೆ. ಹೊಸ ವರ್ಷಕ್ಕೆ ಸ್ಪೆಷಲಿ ಗೈಡ್ಲೈನ್ಸ್ ಏನಿದೆ ಅದು ಹೋದ ಪ್ರತಿ ವರ್ಷ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ನಾವು ಈ ಸರಿ ಕೂಡ ಗೈಡ್ಲೈನ್ಸ್ ಕೊಟ್ಟಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ 3 ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಏನೇ ಪ್ರೋಗ್ರಾಮ್ ಇದ್ದರೆ ನಮ್ಮ ಪೊಲೀಸ್ಗೆ ತಿಳಿಸ್ಬಿಟ್ಟು ಆ ಥರ ಪ್ರೋಗ್ರಾಮ್ ಮಾಡಿಸ್ಬೇಕು. ಯಾವುದು